ಹಾಯ್ ಹಲೋ ಆಲ್ ದಮ್ ವಾಂಗಿಬಾತ್ ಕುಕ್ಕರಲ್ಲಿ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋದು ವಾಂಗಿಬಾತ್ ಬದನೆಕಾಯಿ, ಒಂದು ಈರುಳ್ಳಿ, ಮತ್ತು ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಬಟಾಣಿ ಅಂದರೆ ರಾತ್ರಿನೇ ನೆನೆಸಿಟ್ಟಿದ್ದು. ಇದರಲ್ಲಿ ಫ್ರೆಶ್ ಬಟಾಣಿನಾದ್ರು ತೊಗೊಳ್ಳಿ. ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಮತ್ತು ವಾಂಗಿಬಾತ್ ಪೌಡ್ರ್ 4ರಿಂದ 5 ಚಮಚ, ಸ್ವಲ್ಪ ಕಾಯಿ ತುರಿ 2ರಿಂದ 3 ಸ್ಪೂನ್ ಕಾಯಿ ತುರಿ, ಮತ್ತು ಸ್ವಲ್ಪ ಪುದೀನ, ಮತ್ತು ಮಸಾಲೆಗೆ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನು ತೊಗೊಳ್ಳೋದಷ್ಟೇ. ಸೊ ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಒಂದು ಕುಕ್ಕರ್ಗೆ ನಾನು ಏನು ಮಾಡ್ತಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಲ್ರೆಡಿ 1 ಸ್ಪೂನ್ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾವೇನು ಮಸಾಲೆ ತೊಗೊಂಡಿದ್ವಲ್ಲ, ಸೋಂಪು ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ. ಸೊ ಅದು ಕೈ ಆಡಿದ್ಮೇಲೆ ನಾವು ಹೆಚ್ಚಿಟ್ಟಂಥ ಈರುಳ್ಳಿನ ಹಾಕಿದ್ಮೇಲೆ ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಅದು ಕಾದಿದೆ. ಸೊ ಎಣ್ಣೆಲಿ ಕಾದ ನಂತರ ನಾವು ಅದಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಳ್ಳಿ. ನಾನಿಲ್ಲಿ ಉದ್ದುದ್ದಗೆ ಹೆಚ್ಚಿದೆ. ಸೊ ನೋಡಿ, ಎಣ್ಣೆ ಒಳಗೆ ಈರುಳ್ಳಿ ಆಯಿಲೆಲ್ಲ ಫ್ರೈ ಆಗಿದೆ. ಸೊ ಇವಾಗ ನಾವು ಹೆಚ್ಚಿಟ್ಟಂಥ ಈ ಟೊಮ್ಯಾಟೊ ಬದಲು ಹುಣಸೆನೂ ಒಬ್ರೊಬ್ರು ಯೂಸ್ ಮಾಡ್ತಾರೆ. ಟೊಮ್ಯಾಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ನಾನು. ಸೊ ಅದನ್ನು ಎಣ್ಣೆ ಒಳಗಡೆ ಒಂದ್ಸಲ ಕೈ ಆಡ್ಕೊಳ್ಳೋಣ. ಟೊಮ್ಯಾಟೊ ಹಾಕಿದ ತಕ್ಷಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ 2ರಿಂದ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಈಗ ಹಸಿ ಬಟಾಣಿ ಅಂದರೆ ನಾವೇನು ಬಟಾಣಿ ಮತ್ತು ವಾಂಗಿಬಾತ್ ಬದನೆಕಾಯಿ ಎಲ್ಲ ತೊಗೊಂಡಿದ್ವಲ್ಲ, ಸೊ ಬದನೆಕಾಯಿ ಹಾಕೋ ಬದಲು ಕ್ಯಾಪ್ಸಿಕಮಲ್ಲೂ ಕೂಡ ನೀವು ಈ ಥರ ಮಾಡ್ಕೋಬೋದು. ಸೊ ನಾನಿಲ್ಲಿ ಬದನೆಕಾಯ್ದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬದನೆಕಾಯಿ ಹಾಕ್ಕೊಂಡು, ಬದನೆಕಾಯಿ ಎಣ್ಣೆಲಿ ಫ್ರೈ ಆದ ತಕ್ಷಣ ನೆನೆಸಿಟ್ಟಿದ್ದ ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕಿ ಒಂದ್ಸಲ ಫ್ರೈ ಆದಮೇಲೆ, ಬಟಾಣಿ ಮತ್ತು ಬದನೆಕಾಯಿ ಎಲ್ಲ ಒಂದ್ಸಲ ಫ್ರೈ ಆದಮೇಲೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ 2ರಿಂದ 3 ಸ್ಪೂನ್ ಕಾಯಿ ತುರಿ, ಆ ಕಾಯಿ ತುರಿನ ಹಾಕ್ಕೊಂಡು, ಹಾಗೆ ವಾಂಗಿಬಾತ್ ಪೌಡರು, ನಾನಿಲ್ಲಿ 4 ಸ್ಪೂನ್ ವಾಂಗಿಬಾತ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಏನು ಮಾಡೋಣ, ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸಲ ಆಯಿಲಲ್ಲಿ ಫ್ರೈ ಆದಮೇಲೆ, ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಅಕ್ಕಿ ತೊಗೊಂಡಿದ್ರು ಅಷ್ಟು ಅಳತೆ ನೀರನ್ನು ಹಾಕಿದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿದ್ದಂಥ ಒಂದು 15 ಮಿನಿಟ್ಸ್ ಮುಂಚೆನೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಸೊ ಆ ಅಕ್ಕಿನ ಹಾಕಿ 1-2 ಕುದಿ ಬಂದ ಮೇಲೆ ನಾವೇನು ಹೆಚ್ಚಿಟ್ಟಿದ್ವಂತಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಹಾಕಿ, ಮತ್ತು ಮೇಲ್ಗಡೆ ಪುದೀನ ಕೂಡ ಹಾಕಿ, ಸೊ 1ರಿಂದ 2 ವಿಷಲ್ ಹೊಡ್ಸಿದ್ರೆ ನಮ್ಮದು ದಮ್ ಬಿರಿಯಾನಿ ಅಥವಾ ದಮ್ ವಾಂಗಿಬಾತ್ ಕೂಡ ಏನಾಯಿತು, ರೆಡಿ ಆಗಾಯಿತು. ಸೊ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಇತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಿಮ್ದು ಯಾವ ಥರ ಇತ್ತು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.